ನಮಸ್ಕಾರ. ನಾನೊಬ್ಬ ಹೊಸ ಮನುಷ್ಯ ಆಗಬೇಕು, ನನ್ನ ವ್ಯಕ್ತಿತ್ವವನ್ನೇ ಬದಲಾಯಿಸಿಕೊಳ್ಬೇಕು, ಯಾವ ವಯಸ್ಸಲ್ಲಾದರೂ ಏನನ್ನಾದರೂ ಹೊಸದನ್ನು ಚೆನ್ನಾಗಿ ಕಲಿಬೇಕು, ಏನನ್ನಾದರೂ ಸಾಧನೆ ಮಾಡಬೇಕು ಅಂತಾದರೆ ಅದಕ್ಕೆ ಹೆಲ್ಪ್ ಮಾಡುವಂಥದ್ದು ಮೆದುಳಿನ ಒಂದು ವಿಶೇಷ ಶಕ್ತಿ, ಅದು ನ್ಯೂರೋಪ್ಲಾಸ್ಟಿಸಿಟಿ. ಇಂದು ನಾವು ನ್ಯೂರೋಪ್ಲಾಸ್ಟಿಸಿಟಿ ಅಂದರೆ ಏನು, ಅದನ್ನು ಸಾಧಿಸಿಕೊಳ್ಳಲಿಕ್ಕೆ ನಮಗೆ ಹೆಲ್ಪ್ ಮಾಡುವಂಥ ವಿಷಯಗಳು ಯಾವ್ಯಾವು, ಮತ್ತು ಅದನ್ನು ಹಂತ ಹಂತವಾಗಿ ಹೇಗೆ ನಾವು ಯಾವುದೇ ವಿಷಯವನ್ನಾದರೂ ಸಾಧಿಸ್ಬೋದು, ಯಾವುದೇ ಹೊಸದನ್ನಾದರೂ ಕಲಿಬಹುದು, ಅಥವಾ ನಮ್ಮ ವ್ಯಕ್ತಿತ್ವವನ್ನು ಹೇಗೆ ನಾವು ಬದಲಾಯಿಸಿಕೊಳ್ಬೋದು ಅನ್ನೋದನ್ನು ನೋಡೋಣ. ತನ್ಮೂಲಕ ನಮ್ಮ ಶಾರೀರಿಕ ಮಾನಸಿಕ ಶಕ್ತಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಅಥವಾ ಆರೋಗ್ಯವನ್ನು ಹೇಗೆ ಹೆಚ್ಚಿಸ್ಕೊಳ್ಬೋದು ಅನ್ನೋದನ್ನು ಕೂಡ ಇವತ್ತು ನಾವು ನೋಡೋಣ. ಈ ವಿಡಿಯೋ ನಿಮಗೆ, ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ನ್ಯೂರೋಪ್ಲಾಸ್ಟಿಸಿಟಿ ಅಂದರೆ ಏನು? ನ್ಯೂರಾನ್ಸ್ ಫೈರ್ ಟುಗೆದರ್ ವೈರ್ ಟುಗೆದರ್ ಅಂತ ಹೇಳ್ತಾರೆ. ಅಂದರೆ ಆ ನ್ಯೂರಾನ್ಸ್ ಅಂದರೆ ನಮ್ಮ ಮೆದುಳು ಅಥವಾ ನರಮಂಡಲದಲ್ಲಿ ಇರುವಂಥ ಈ ನರದ ಜೀವಕೋಶಗಳು. ಈಗ ಹೇಗೆ ಮಾಂಸಖಂಡ, ಮೂಳೆ ಎಲ್ಲದಕ್ಕೂ ಜೀವಕೋಶಗಳಿರ್ತಾವೋ ಹಾಗೆ ನರಕ್ಕೂ ಅದರದೇ ಆದ ಜೀವಕೋಶಗಳಿವೆ. ಆ ಜೀವಕೋಶಗಳು ತಮ್ಮದೇ ಆದ ಸಿನಾಪ್ಸ್ ಅನ್ನುವಂಥ ಕನೆಕ್ಷನ್ ಮೂಲಕ ತಮ್ಮ ಮಾತುಕತೆಯನ್ನು ಅಥವಾ ಏನೇನು ಬಿಡುಗಡೆ ಮಾಡಬೇಕು, ಏನೇನು ಮಾಡಬೇಕು ಎಲ್ಲ ಕೆಲಸವನ್ನು ನಾನು ಕೈ ಮೂವ್ಮೆಂಟ್ ಮಾಡ್ತಾ ಇದ್ದರೆ ಮೆದುಳಲ್ಲಿ ಆಗ್ತಾ ಇರುವಂಥ ಬದಲಾವಣೆ ಕಾರಣ, ನಾನು ಮಾತಾಡ್ತಾ ಇದ್ದರೆ ಅದಕ್ಕೆ ಮೆದುಳಿನಲ್ಲಿ ಆಗ್ತಾ ಇರುವಂಥ ಆ ನ್ಯೂರಾನ್ಸ್ ಆ್ಯಕ್ಟ್ ಮಾಡ್ತಿರೋದು ಕಾರಣ. ಸೊ ಒಟ್ಟಿನಲ್ಲಿ ಆ ನ್ಯೂರಾನ್ಸ್ ಸರಿಯಾಗಿ ಕೆಲಸ ಮಾಡಿದರೆ ಮಾತ್ರ ನಾವು ತಿಳಿದುಕೊಳ್ಳೋದು, ಕೇಳಿಸ್ಕೊಳ್ಳೋದು, ನಡೆದಾಡೋದು, ಮಾತಾಡೋದು, ಇದು ಎಲ್ಲ ಕ್ರಿಯೆಗಳು, ಸೆನ್ಸರಿ ಮೋಟಾರ್ ಎಲ್ಲ ಕ್ರಿಯೆಗಳು ಸರಿಯಾಗಿ ಆಗಲಿಕ್ಕೆ ಸಾಧ್ಯ. ಆ ನ್ಯೂರಾನ್ಸ್ ಒಂದಕ್ಕೊಂದು ಫೈರ್ ಮಾಡ್ಕೊಳ್ಬೋದು, ಇಲ್ಲ ವಯರ್ ಮಾಡ್ಕೊಳ್ಬೋದು. ಅಂದರೆ ಹೊಸ ಹೊಸ ಕನೆಕ್ಷನ್ಸನ್ನು ಬಿಲ್ಡ್ ಮಾಡ್ಕೊಳ್ಳುವಂಥ ತಾಕತ್ತು ಹೋಗಿವೆ ಅಂತ. ಈ ಹೊಸ ಹೊಸ ಕನೆಕ್ಷನನ್ನು ಬಿಲ್ಡ್ ಮಾಡ್ಕೊಳ್ಳೋದು, ಹಳೆ ಕನೆಕ್ಷನ್ಗಳನ್ನು ಕಳೆದುಕೊಳ್ಳೋದು, ಇದಕ್ಕೆ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರೀತಾರೆ. ಹಾಗಾಗಿಯೇ ಈ ವಿಡಿಯೋ ಇಂಪಾರ್ಟೆಂಟ್ ಅಂತ. ಯಾಕೆಂದರೆ ಈ ಕನೆಕ್ಷನ್ಸನ್ನು ನಾವು ಸರಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆದರೆ, ನಮಗೆ ಬೇಕಾದಾಗೆ ತಿದ್ದುಕೊಳ್ಳಲಿಕ್ಕೆ ಸಾಧ್ಯ ಆದರೆ, ಆಗ ನಮ್ಮ ವ್ಯಕ್ತಿತ್ವ ಬದಲಾಗತ್ತೆ ಅಂತ. ಈ ನ್ಯೂರೋಪ್ಲಾಸ್ಟಿಸಿಟಿ ಇರೋ ಕಾರಣದಿಂದಾಗಲೇ ನಾವು ಏನಾದರೂ ಕಲೀಲಿಕ್ಕೆ, ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ, ಹೊಸ ಹೊಸ ರುಟೀನ್ ಸೆಟ್ ಮಾಡ್ಕೊಳ್ಳಿಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗೋದು. ಜೊತೆಗೆ ನಮಗೇನಾದರೂ ಇಂಜುರಿ ಆಯಿತು ಅಂದರೆ, ಸ್ಟ್ರೋಕ್ ಆಯಿತು, ಮೆದುಳಿಗೆ ತೊಂದರೆ ಆಯಿತು, ಅಥವಾ ಹೆಡ್ ಇಂಜುರಿ ಆಯಿತು, ಅಂಥ ಸಂದರ್ಭದಲ್ಲಿ ಏನು ಪಾರ್ಟ್ ಹಾಳಾಗಿರುತ್ತಲ್ಲ ಆ ಕೆಲಸವನ್ನು ಅರ್ಥ ಮಾಡಿಕೊಂಡು ಮೆದುಳಿನ ಉಳಿದ ನ್ಯೂರಾನ್ಸ್ ತಮ್ಮ ಆ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತವೆ, ಹೊಸ ಹೊಸ ಕನೆಕ್ಷನ್ಸನ್ನು ಬಿಲ್ಡ್ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತವೆ. ಈ ನ್ಯೂರೋಪ್ಲಾಸ್ಟಿಸಿಟಿಯ ಕಾರಣದಿಂದಾಗಿಯೇ ಆ ಥರ ಸಮಸ್ಯೆ ಇರುವವರು ನಿಧಾನವಾಗಿ ರಿಪೇರ್ ಆಗೋದು. ಉದಾಹರಣೆಗೆ ICU ಇದ್ದರೂ ಅವರಿಗೆ ಮಾತಾಡಲಿಕ್ಕೆ ಬರ್ತಾ ಇರಲಿಲ್ಲ, ಈಗ ನಿಧಾನವಾಗಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದೆಲ್ಲ ಯಾಕಾಗತ್ತೆ ಅಂತಂದರೆ ನ್ಯೂರೋಪ್ಲಾಸ್ಟಿಸಿಟಿ ನಮ್ಮ ಮೆದುಳು ಆ ಒಂದು ತಾಕತ್ತನ್ನು ಹೊಂದಿರೋದ್ರಿಂದ ಅದನ್ನು ನಾವು ಇವತ್ತು ಸರಿಯಾಗಿ ಬಳಸ್ಕೊಳ್ಳೋಣ. ಮತ್ತು ಇದು ಲೈಫ್ ಲಾಂಗ್ ಪ್ರೊಸೆಸ್. ಅಂದರೆ ಚಿಕ್ಕ ಮಕ್ಕಳಲ್ಲಿ ಇದು ಚೆನ್ನಾಗಿದ್ದರೂ ಕೂಡ ಆಮೇಲೆ ನಮಗೆ ವಯಸ್ಸಾದ ಮೇಲೂ ಕೂಡ ನಾವು ಮನಸ್ಸು ಮಾಡಿದರೆ ಇದನ್ನು ಚೆನ್ನಾಗಿ ಮಾಡ್ಕೊಳ್ಬೋದು, ಅಂದರೆ ನಮಗೆ ಬೇಕಾದ ಹಾಗೆ ಇದನ್ನು ತಿದ್ದುಕೊಳ್ಬೋದು ಅಂತ. ಸರಿ, ಈಗ ಮೊದಲನೆಯ ಇಂಪಾರ್ಟೆಂಟ್ ಪಾರ್ಟ್ ಏನು ಅಂತಂದರೆ, ಏನೇನು ಮಾಡಿದರೆ ಈ ನ್ಯೂರೋಪ್ಲಾಸ್ಟಿಸಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಬೋದು, ಆ ತಾಕತ್ತನ್ನು ಮೆದುಳು ಹೆಚ್ಚು ಮಾಡ್ಕೊಳ್ಬೋದು. ಒಂದು ಎರಡನೆಯ ಪಾರ್ಟ್ ಏನಂತಂದರೆ, ಹೇಗೆ ನಾವು ಆ ತಾಕತ್ತನ್ನು ಬಳಸ್ಕೊಳ್ಬೇಕು ಅನ್ನೋದು. ಸೊ ಮೊದಲನೇ ಪಾರ್ಟಲ್ಲಿ ಮೊದಲನೇ ವಿಷಯ, ನಾವು ಹೊಸ ವಿಷಯಗಳನ್ನು ಕಲಿಯೋದು. ಉದಾಹರಣೆಗೆ ಹೊಸ ಭಾಷೆಯನ್ನು ಕಲಿಲಿಕ್ಕೆ ಪ್ರಯತ್ನ ಮಾಡೋದು, ಇಲ್ಲ ಮ್ಯೂಸಿಕ್ಕನ್ನು ಕಲಿಲಿಕ್ಕೆ ಪ್ರಯತ್ನ ಮಾಡೋದು, ಸುಡೋಕು, ಚೆಸ್ ಅಂತ ಆಟಗಳನ್ನು ಆಡ್ಲಿಕ್ಕೆ ಪ್ರಯತ್ನ ಮಾಡೋದು. ಅಂದರೆ ಆಡುವಾಗ ಹೊಸ ಹೊಸ ಮೂವ್ ಪ್ಲ್ಯಾನ್ ಮಾಡ್ತೀವಲ್ಲ ನಾವು, ಆವಾಗ ಮೆದುಳಲ್ಲಿ ಹೆಚ್ಚೆಚ್ಚು ಅನುಕೂಲ ಆ ಪ್ಲಾಸ್ಟಿಸಿಟಿ ಹೆಚ್ಚಾಗಲಿಕ್ಕೆ ಅನುಕೂಲ ಆಗುತ್ತೆ. ಹೊಸ ಅಡುಗೆ ಮಾಡೋದನ್ನು ಕೂಡ, ಹೊಸದಾಗೇನೋ ಅಡುಗೆ ಮಾಡೋದು, ಹೊಸ ರೀತಿಯಲ್ಲಿ ಸ್ಟಿಚಿಂಗ್ ಮಾಡೋದು, ಅಥವಾ ಹೊಸ ರೀತಿಯಲ್ಲಿ ಪೇಂಟಿಂಗ್ ಅಥವಾ ಕ್ರಾಫ್ಟಿಂಗ್ ಮಾಡೋದು, ಇದೆಲ್ಲ ಮಾಡಿದಾಗ ಸಹಜವಾಗಿ ಮೆದುಳಲ್ಲಿ ಅದು ಇಂಪ್ರೂವ್ ಆಗುತ್ತೆ. ಎರಡನೇದು ವ್ಯಾಯಾಮ. ಇಲ್ಲಿ ಎರಡು ಥರದ್ದು. ಒಂದು ಬೆವರಿಳಿಸುವಂಥ ವ್ಯಾಯಾಮ, ಉದಾಹರಣೆಗೆ ವಾಕ್ ಮಾಡೋದು, ರನ್ನಿಂಗ್ ಮಾಡೋದು, ಬೇರೆ ಬೇರೆ ರೀತಿಯ ಎಕ್ಸಸೈಸನ್ನು ಮಾಡೋದು. ಈ ಥರ ಮಾಡಿದಾಗ ಮೆದುಳಿಗೆ ಬ್ಲಡ್ ಫ್ಲೋ ಇಂಪ್ರೂವ್ ಆಗುತ್ತೆ. ಜೊತೆಗೆ ಈ BDNF ಅಂತ ಹೇಳ್ತಾರೆ, ಅಂದರೆ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಫಿಕ್ ಫ್ಯಾಕ್ಟರ್ ಅಂತ, ಇದು ಚೆನ್ನಾಗಿ ರಿಲೀಸ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಇದು ರಿಲೀಸ್ ಹೆಚ್ಚಿಗೆ ಆದರೆ ಆಗ ಹೊಸ ಹೊಸ ಕನೆಕ್ಷನ್ಸ್ ಬಿಲ್ಡ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಎರಡನೇದು ಈ ಬ್ಯಾಲೆನ್ಸಿಂಗ್ ಎಕ್ಸಸೈಸ್. ಉದಾಹರಣೆಗೆ ನಾವು ಡ್ಯಾನ್ಸ್ ಮಾಡೋದು, ಆವಾಗೆಲ್ಲ ಬ್ಯಾಲೆನ್ಸ್ ಮಾಡಬೇಕಲ್ಲ, ಅಂದರೆ ಎಲ್ಲ ರೀತಿಯ ವಿಷಯಗಳನ್ನ ಬ್ಯಾಲೆನ್ಸ್ ಮಾಡಬೇಕು, ಅಥವಾ ಒಂಟಿ ಕಾಲಲ್ಲಿ ನಡೆಯೋದು ಬ್ಯಾಲೆನ್ಸ್ ಮಾಡಿಕೊಂಡು. ಈ ಥರ ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಆ ಏನು ಕನೆಕ್ಷನ್ಸ್ ಆಗಿದೆಯಲ್ಲ ಅದು ಚೆನ್ನಾಗಿ ಸ್ಟ್ರಾಂಗರ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಮೂರನೇದು ಆಹಾರದ ಬಗ್ಗೆ, ಎಸ್ಪೆಷಲಿ ಮೆದುಳಿಗೆ ಬೇಕಾದ ಆಹಾರದ ಬಗ್ಗೆ, ಯಾವ ಥರ ಆಹಾರ ತಗೊಳ್ಬೇಕು, ಯಾವ ಥರ ತಗೊಳ್ಬಾರ್ದು, ಇದ್ರ ಬಗ್ಗೆ ಎಲ್ಲ ನಾವು ಡೀಟೇಲ್ ಆಗಿ ಮಾತಾಡಿ ಆಗಿದೆ. ಸುಮಾರು ವಿಡಿಯೋಗಳನ್ನು ಮಾಡಿದ್ದೇನೆ. ಸಾಧ್ಯ ಆದರೆ ಇದಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೀವು ಆ ವಿಡಿಯೋಗಳನ್ನು ನೋಡಿಕೊಂಡ್ರೆ ನಿಮಗೆ ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ. ಅಡುಗೆ ಮನೆಯಲ್ಲಿಯೂ ಕೂಡ ಎಷ್ಟೊಳ್ಳೆಯ ಮೆದುಳಿಗೆ ಹೆಲ್ಪ್ ಮಾಡುವಂಥ ಆಹಾರ ದ್ರವ್ಯಗಳಿವೆ ಅನ್ನೋದು ನಿಮಗೆ ಆ ವಿಡಿಯೋ ನೋಡಿದಾಗ ಅರ್ಥ ಆಗುತ್ತೆ. ನಾಲ್ಕನೇದು ನಿದ್ರೆ. ರಾತ್ರಿ ಧ್ಯಾನ ಮಾಡ್ಕೊಂಡು ನಿದ್ರೆ ಮಾಡಿದರೆ ಆಗ ನಮ್ಮ ನಿದ್ರೆಯ ಕ್ವಾಂಟಿಟಿ ಕ್ವಾಲಿಟಿ ಎರಡೂ ಚೆನ್ನಾಗಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಕ್ವಾಂಟಿಟಿ ಅಂತಂದರೆ ಅತಿಯಾಗಿ ನಿದ್ದೆ ಮಾಡೋದು ಒಳ್ಳೆಯದಲ್ಲ, ಅತಿ ಕಡಿಮೆ ನಿದ್ದೆ ಮಾಡೋದು ಈ ವಿಷಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ನಾವು ನಿದ್ದೆಯನ್ನು ಸರಿಯಾದ ರೀತಿಯಲ್ಲಿ, ಸರಿಯಾದ ಪ್ರಮಾಣದಲ್ಲಿ, ಒಳ್ಳೆಯ ಕ್ವಾಲಿಟಿಯಲ್ಲಿ ಮಾಡಬೇಕು ಅಂತಾದರೆ
ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇನೆ. ನೀವು ಬೇಕಾದರೆ ಇದು ಸ್ಲೀಪ್ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಈ ಥರ ಏನಾದ್ರು ಸರ್ಚ್ ಮಾಡಿದ್ರೆ ನಿಮಗೆ ಆ ವಿಡಿಯೋ ಸಿಗ್ಬೋದು. ಅಥವಾ ನಮ್ಮ ಪ್ಲೇ ಲಿಸ್ಟಲ್ಲಿ ಆಯುರ್ವೇದ ತೋರಿದ ದಾರಿ ಅನ್ನೋದೊಂದು ಪ್ಲೇ ಲಿಸ್ಟ್ ಇದೆ, ಅದರಲ್ಲಿ ನೀವು ರಾತ್ರಿಯ ಧ್ಯಾನದ ಬಗ್ಗೆ ಎಲ್ಲ ಹೇಳಿದ್ದೇನೆ, ನೀವು ಅದನ್ನು ನೋಡಿಕೊಂಡು ಫಾಲೋ ಮಾಡ್ಬೋದು. ಮುಂದಿಂದು ನಾವು ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕು ಅಂತ. ಅಂದರೆ ನಮಗೆ ರುಟೀನಾಗಿ ಒಂಥರ ಒಳ್ಳೆ ಯಂತ್ರ ಥರ ಹೀಗೆ ಹೋಗ್ಕೊಡ್ತಿರ್ತೀವಲ್ಲ, ಆರಾಮಾಗಿ ಎದ್ದೆ ಆರಾಮಾಗಿ ಈಗೇನು ಕೆಲಸ ಮಾಡ್ದಂಗೆ ಮಾಡಿದೆ ಆಮೇಲೆ ಆರಾಮಾಗಿ ಮಲ್ಕೊಂಡೆ, ಈ ಥರ ಮಾಡ್ತಾ ಇದ್ದರೆ ನ್ಯೂರೋಪ್ಲಾಸ್ಟಿಸಿಟಿ ಇಂಪ್ರೂವ್ ಆಗಲ್ಲ. ನಾವು ನಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕು. ಅದಕ್ಕೆ ಉದಾಹರಣೆಗಳನ್ನು ಹೇಳಬೇಕು ಅಂತಂದರೆ ಸಿಂಪಲ್ ಉದಾಹರಣೆಗಳನ್ನು ಕೂಡ ನಾವು ಮಾಡ್ಬೋದು. ದೊಡ್ಡದೇ ಮಾಡಬೇಕು ಕಂಫರ್ಟ್ ಝೋನಿಂದ ಅಂತಂದರೆ ನಾನು ಇನ್ನು ಮಾಡ್ತಿರೋ ಬಿಸ್ನೆಸ್ ಎಲ್ಲ ಬಿಟ್ಟು ಬೇರೆ ಯಾವುದೋ ಹೊಸದನ್ನು ಮಾಡ್ತೇನೆ, ಈ ಥರ ಹುಚ್ಚು ಮಾಡಲಿಕ್ಕೆ ಹೋಗೋದು ಬೇಡ. ಚಿಕ್ಕ ಚಿಕ್ಕ ವಿಷಯಗಳನ್ನು ನಾವು ಇದನ್ನು ಪ್ರಯತ್ನ ಮಾಡಬಹುದು. ಉದಾಹರಣೆಗೆ ಆಗಲೇ ಹೇಳಿದಾಗೆ ಹೊಸದೇನನ್ನು ಕಲಿಯೋದು ಒಂದು, ಅಥವಾ ಈಗ ನಮಗೆ ಬಲಗೈಯಲ್ಲಿ ಬರೆಯೋದು ತುಂಬ ಸುಲಭ ಅಂತಂದರೆ ಎಡಗೈಯಲ್ಲಿ ಬರೀಲಿಕ್ಕೆ ಪ್ರಯತ್ನ ಮಾಡೋದು. ಒಂದು ದಿವಸಕ್ಕೆ ಒಂದು 10 ನಿಮಿಷ ಕೆಲಸ ಮಾಡೋದಪ್ಪ, ಎಡಗೈಯಲ್ಲಿ ಕೂಡ ಚೆನ್ನಾಗಿ ಬರೀಲಿಕ್ಕೆ ಪ್ರಯತ್ನ ಮಾಡೋದು. ಅಥವಾ ಬ್ರಷ್ ಮಾಡೋದನ್ನು ಎಡಗೈಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ಈ ಥರ ಮಾಡಿದಾಗ ಮೆದುಳಿಗೆ ಹೊಸ ಟಾಸ್ಕ್, ಹೊಸ ಕೆಲಸ ಅಂತಾಗುತ್ತೆ. ಆವಾಗ ಅದು ಮತ್ತೆ ಆ್ಯಕ್ಟಿವ್ ಆಗುತ್ತೆ. ಇನ್ನು ಮಾನಸಿಕ ಒತ್ತಡ, ಈ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆ ಅಂದರೆ ಈ ಮಾನಸಿಕ ಒತ್ತಡ ನ್ಯೂರಾನ್ಸನ್ನು, ಅಂದರೆ ಆ ಜೀವಕೋಶಗಳನ್ನು ಡ್ಯಾಮೇಜ್ ಮಾಡುತ್ತೆ. ಆ ಥರ ಡ್ಯಾಮೇಜ್ ಆದ ಜೀವಕೋಶದಿಂದ ನಾವು ಹೊಸದೇನೋ ಮಾಡುವಂತೆಂದರೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಸೊ ಡ್ಯಾಮೇಜ್ಡ್ ನ್ಯೂರಾನ್ಸಿಂದ ನ್ಯೂರೋಪ್ಲಾಸ್ಟಿಸಿಟಿ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಆದಷ್ಟು ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಬೇಕು. ನಾನು ಕಳೆದ ರವಿವಾರ ಕೊಟ್ಟಂಥ ವಿಡಿಯೋದಲ್ಲಿ ವೇಗಸ್ ನರ್ವ್ ಸ್ಟಿಮ್ಯುಲೇಷನ್ ಬಗ್ಗೆ ಹೇಳಿದ್ನಲ್ಲ, ಅದ್ರ ಬಗ್ಗೆ ಸಿಂಪಥೆಟಿಕ್ ನರ್ವ್ಸ್, ಪ್ಯಾರಾಸಿಂಪಥೆಟಿಕ್ ನರ್ವ್ಸ್ ಅದು ಹೇಗಿರುತ್ತೆ, ಏನೇನಾಗುತ್ತೆ ಡೀಟೇಲಾಗಿ ಹೇಳಿಬಿಟ್ಟಿದ್ದೇನೆ. ಆ ವಿಡಿಯೋದ ಲಿಂಕನ್ನು ವಿಡಿಯೋದ ಕೊನೆಯಲ್ಲಿ ಕೊಡ್ತೇನೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ನೋಡಿ. ಯಾಕೆ ನಾನು ಹೀಗೆ ಹೇಳ್ತಿದ್ದೇನೆ ಅಂತಂದರೆ ನನಗೆ ಆ ವಿಡಿಯೋ ಮಾಡಿದ್ದಕ್ಕೆ ತುಂಬ ಖುಷಿ ಇದೆ. ಇದರಿಂದ ಎಷ್ಟೋ ಜನರ ಜೀವನ ಶೈಲಿ ಅಥವಾ ಜೀವನದಲ್ಲಿ ದೊಡ್ಡ ಬದಲಾವಣೆಗಳಾಗ್ತವೆ ಅಂತ ನನಗನ್ಸುತ್ತೆ. ನಾನು ಭಾಳಷ್ಟು ಜನರಲ್ಲಿ ಬದಲಾವಣೆಗಳನ್ನು ಆಗಿದ್ದನ್ನು ನೋಡಿದ್ದೇನೆ. ದಯವಿಟ್ಟು ಆ ವಿಡಿಯೋ ಒಂದ್ಸಲ ನೀವು ನೋಡಿಲ್ಲ ಅಂದರೆ ನೋಡಿ, ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಆ ಸ್ಟ್ರೆಸ್ ಲೆವೆಲ್ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ, ತುಂಬ ಅನುಕೂಲ ಆಗುತ್ತೆ. ಇನ್ನು 7ನೇದು ಮುದ್ರೆಗಳು, ಹ್ಯಾಂಡ್ ರಿಪ್ರೆಸೆಂಟೇಷನ್ ಆಫ್ ಬ್ರೈನ್ ಅಂತ ಹೇಳ್ತಾರೆ. ಅಂದರೆ ಈ ಕೈ ಮೆದುಳನ್ನು ರಿಪ್ರೆಸೆಂಟ್ ಮಾಡುತ್ತೆ ಅಂತ. ಹಾಗಾಗಿ ಮುದ್ರೆಗಳನ್ನು ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಇನ್ನೊಂದು ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ಹೇಳ್ತಾರೆ. ಅಂದರೆ ನಾವು ಮೆದುಳನ್ನು ಉಪಯೋಗಿಸಿ ಏನು ಕೆಲಸ ಮಾಡ್ತಾ ಇಲ್ದಿರೋ ಸಮಯದಲ್ಲಿ ಮೆದುಳು ಆ ಡಿಫಾಲ್ಟ್ ಮೋಡ್ಗೆ ಹೋಗ್ಬಿಡುತ್ತೆ ಅಂತ. ಆ ಡಿಫಾಲ್ಟ್ ಮೋಡಿನ ಏನು ನೆಟ್ವರ್ಕ್ ಇದೆಯಲ್ಲ ಅದಕ್ಕೆ ಹೋಗಿ ಕುತ್ಕೊಳ್ಳುತ್ತೆ. ಅದಕ್ಕೆ ಮೆದುಳು ಖಾಲಿ ಇರಲ್ಲ, ರೆಸ್ಟ್ ಮಾಡ್ತಾ ಇರಲ್ಲ, ಆ ನೆಟ್ವರ್ಕ್ಗೆ ಹೋಗುತ್ತೆ. ಆ ನೆಟ್ವರ್ಕ್ ಕೆಲಸ ಸಾಮಾನ್ಯವಾಗಿ ಹಗಲುಗನಸು ಕಾಣೋದು, ಏನೇನೋ ಯೋಚನೆ ಮಾಡೋದು, ಹಳೆಯದನ್ನು ಹೋಗೋದು, ಅಥವಾ ಮುಂದಿನ ಏನೋ ಆಗೋದಕ್ಕೆ ಹೋಗೋದು, ಈ ಥರ ಬರೇ ಥಾಟ್ಸ್. ಸೊ ಆ ಥಾಟ್ಸನ್ನು ಕಡಿಮೆ ಮಾಡಬೇಕು. ಆವಾಗ ನ್ಯೂರೋಪ್ಲಾಸ್ಟಿಸಿಟಿ ಇಂಪ್ರೂವ್ ಆಗುತ್ತೆ. ಅದಕ್ಕೆ ಮುದ್ರೆ ಹೆಲ್ಪ್ ಮಾಡುತ್ತೆ ಅಂತ ಇತ್ತೀಚಿನ ಸಂಶೋಧನೆಗಳು ಹೇಳ್ತಾ ಇವೆ. ಸೊ ಈ DMN ಅನ್ನು ಕಂಟ್ರೋಲ್ ಇಡಲಿಕ್ಕೆ ತುಂಬ ಹೆಲ್ಪ್ಫುಲ್. ನಿಮಗೂ ಬೇಕಾದಷ್ಟು ಬಾರಿ ಅನುಭವಕ್ಕೆ ಬಂದಿರುತ್ತೆ, ಬರೇ ಇಲ್ಲದೇ ಇರೋ ಯೋಚನೆಗಳು ಬರ್ತಾ ಇರ್ತಾವಲ್ಲ, ಬರೀ ಯೋಚನೆಗಳ ಮೇಲೆ ಯೋಚನೆಗಳು ಅಂತ ಇವುಗಳನ್ನು ಕಡಿಮೆ ಮಾಡಿಕೊಂಡ್ರೆ, ಥಾಟ್ಲೆಸ್ನೆಸ್ ನಮ್ಮಲ್ಲಿ ಡೆವಲಪ್ ಆದರೆ ಆಗ ಖಂಡಿತ ನಮ್ಮ ಮೆದುಳು ಚೆನ್ನಾಗಿರುತ್ತೆ, ನಮ್ಮ ವ್ಯಕ್ತಿತ್ವ ಚೆನ್ನಾಗಿರುತ್ತೆ, ನಮ್ಮ ಶಾರೀರಿಕ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕೆ ಮುದ್ರೆ ಹೆಲ್ಪ್ ಮಾಡುತ್ತೆ. ಇದಕ್ಕಾಗಿ ಯಾವ್ಯಾವುದೋ ಹೊಸ ಮುದ್ರೆಗಳನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಚಿನ್ನ ಮುದ್ರೆ ಮಾಡಿದರೆ ಸಾಕು. ಅದು ನಮಗೇನು ಅನ್ಸುತ್ತೆ ಗೊತ್ತಾ, ಚಿನ್ನ ಮುದ್ರೆ ನನಗೇನು ಗೊತ್ತಿದೆ, ಏನು ಸ್ಪೆಷಲ್ ಇಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಮಗೆ ಗೊತ್ತಿದೆ ಅಂತ. ನಮ್ಗೆ ಯಾವಾಗಲೂ ಗೊತ್ತಿರೋದು ಸ್ಪೆಷಲ್ ಅಲ್ಲ. ಯಾವುದೋ ಒಂದು ನಾನು ಬೇರೆ ಮುದ್ರೆ ಹೇಳಿ, ಹಾಕಿನಿ ಮುದ್ರೆ ಹೇಳಿ, ಆಗ ನಿಮಗೆ ಸ್ಪೆಷಲ್ ಅಂತ ಅನ್ಸುತ್ತೆ. ಆಗ ಆಗಬೇಡ. ನಮಗೆ ಸ್ಪೆಷಲ್ ಅಲ್ಲ ಅಂತ ಅನಿಸಿದ್ರು ಕೂಡ ಇದು ತುಂಬ ಅದ್ಭುತವಾಗಿರೋದ್ರಿಂದ ಅಷ್ಟು ಫೇಮಸ್ ಆಗಿರೋದು ಚಿನ್ನ ಮುದ್ರೆ. ಹಾಗಾಗಿ ಚಿನ್ನ ಮುದ್ರೆಯನ್ನೇ ಮಾಡೋಣ. ನಾವು ಮಾಡ್ತಾ ಇದ್ದೀವ ಚಿನ್ನ ಮುದ್ರೆಯನ್ನು ಸರಿಯಾಗಿ, ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಕನಿಷ್ಠ ಒಂದು 10 ನಿಮಿಷ ನಾವು ಚಿನ್ನ ಮುದ್ರೆ ಹಾಕ್ಕೊಂಡು ಆರಾಮಾಗಿ ಕುಳಿತುಕೊಂಡ್ರೆ ಖಂಡಿತ ತುಂಬ ಅನುಕೂಲ ಆಗುತ್ತೆ. ಇನ್ನು ಯೋಗಾಸನಗಳು, 3 ರೀತಿಯ ಯೋಗಾಸನಗಳು ಹೆಲ್ಪ್ ಮಾಡ್ತವೆ. ಮೆದುಳಿಗೆ ರಕ್ತ ಸಂಚಾರವನ್ನು ಹೆಚ್ಚು ಮಾಡಿಕೊಡುವಂಥ ಆಸನಗಳು. ಉದಾಹರಣೆಗೆ ಸರ್ವಾಂಗಾಸನ, ಹಲಾಸನ, ಈ ಥರ ಯಾವುದೇ ರೀತಿ ಆಸನ ಮಾಡುವಾಗ ಯೋಗ ಗುರುಗಳ ಸಲಹೆ ಬೇಕು, ಅವರ ಗೈಡೆನ್ಸಲ್ಲೇ ಮಾಡಿ. ಆ ಥರದ ಆಸನಗಳಿಂದಾಗಿ ಮೆದುಳಲ್ಲಿ ತುಂಬ ಅನುಕೂಲ ಆಗುತ್ತೆ. 2ನೇದು ಈ ಬ್ಯಾಲೆನ್ಸಿಂಗ್ಗೆ ಹೆಲ್ಪ್ ಮಾಡುವಂಥವು. ಉದಾಹರಣೆಗೆ ವೃಕ್ಷಾಸನ ಅಂತ ಇಟ್ಕೊಳ್ಳಿ. ವೃಕ್ಷಾಸನ ಮಾಡೋದ್ರಿಂದ ಒಂದು ಆ ನ್ಯೂರೋಪ್ಲಾಸ್ಟಿಸಿಟಿ ಇಂಪ್ರೂವ್ ಆಗುತ್ತೆ. ನಾನು ಬ್ಯಾಲೆನ್ಸಿಂಗ್ ಆಸನಗಳಿಂದ ಹೇಗೆ ಅವು ಸ್ಟ್ರಾಂಗ್ ಆಗ್ತವೆ ಅನ್ನೋದನ್ನು ಹೇಳಿದ್ದೆ ವ್ಯಾಯಾಮ ಬಗ್ಗೆ ಹೇಳುವಾಗ. ಮತ್ತು ಆ ಥರದ ಆಸನಗಳನ್ನು ನಾವು ಮಾಡೋದ್ರಿಂದ ಅಲ್ಲಿ ಬ್ರೀದಿಂಗ್ ಮತ್ತು ಫೋಕಸ್ ಜೊತೆಗೆ ಬ್ಯಾಲೆನ್ಸಿಂಗ್ ಇದೆಲ್ಲದೂ ಬರೋದ್ರಿಂದ ತುಂಬ ಅದ್ಭುತವಾಗಿ ನ್ಯೂರೋಪ್ಲಾಸ್ಟಿಸಿಟಿ ವಿಷಯದಲ್ಲಿ ಅನುಕೂಲ ಆಗುತ್ತೆ. ಹಾಗಾಗಿ ಆ ಥರದ ಆಸನಗಳನ್ನು ಮಾಡಿದವರಿಗೆ ಫೋಕಸ್ ಜಾಸ್ತಿ ಅಂತ ಹೇಳೋದು, ಅಂದರೆ ಅವರ ಕಾನ್ಸಂಟ್ರೇಷನ್ ಪವರ್ ತುಂಬ ಹೆಚ್ಚಾಗುತ್ತೆ ಅಂತ. 3ನೇದು ಸ್ಟ್ರೆಸ್ಸನ್ನು ಕಡಿಮೆ ಮಾಡುವಂಥ ಆಸನಗಳು. ಅದು ಶವಾಸನ ಇರ್ಬೋದು, ಪಶ್ಚಿಮೋತ್ತಾಸನ ಇರ್ಬೋದು, ಅಂಥ ಆಸನಗಳನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ. ಬಾಲಾಸನ ಇರ್ಬೋದು. 9ನೇದು ಪ್ರಾಣಾಯಾಮದಿಂದ ವೇಗಸ್ ನರ್ವ್ ಸ್ಟಿಮ್ಯುಲೇಷನ್ ಆಗುತ್ತೆ ಅನ್ನೋದನ್ನು ನಾವು ಕಳೆದ ವಿಡಿಯೋದಲ್ಲಿ ನೋಡಿದ್ದೇವೆ. ಆಮೇಲೆ ಈ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಕೂಡ BDNF ಹೇಳಿದ್ನಲ್ಲ, ಬ್ರೈನ್ ಡಿರೈವ್ಡ್ ನ್ಯೂರೋಟ್ರಾಫಿಕ್ ಫ್ಯಾಕ್ಟರ್ ಅಂತ, ಈ ಫ್ಯಾಕ್ಟರ್ ಚೆನ್ನಾಗಿ
ರಿಲೀಸ್ ಆಗಲಿಕ್ಕೆ, ಉತ್ಪತ್ತಿ ಚೆನ್ನಾಗಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ CSF ಮೂವ್ಮೆಂಟ್, CSF ಅಂದರೆ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ, ಇದು ಮೆದುಳಿನ ಸುತ್ತ ಇರುವಂತಹ ಒಂದು ರೀತಿಯ ದ್ರವ. ಅದು ಮೆದುಳನ್ನು ಕಾಪಾಡುತ್ತೆ, ಮೆದುಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ಒದಗಿಸುತ್ತೆ. ಸೊ ಈ CSFನ ಮೂವ್ಮೆಂಟ್ ಚೆನ್ನಾಗಾಗಲಿಕ್ಕೆ ಡಯಾಫ್ರಾಮ್ಯಾಟಿಕ್ ಬ್ರೀದಿಂಗ್, ಅಂದರೆ ನಾವು ಡಯಾಫ್ರಾಮನ್ನು ಯೂಸ್ ಮಾಡಿ ಮಾಡುವಂಥ ಬ್ರೀದಿಂಗ್ ಹೆಲ್ಪ್ ಆಗುತ್ತೆ ಅಂತ. ಹಾಗಾಗಿ ಪ್ರಾಣಾಯಾಮ ತುಂಬ ತುಂಬ ಹೆಲ್ಪ್ಫುಲ್ ಈ ವಿಷಯದಲ್ಲಿ. ಈಗ ಈ ಪ್ರಾಣಾಯಾಮಗಳನ್ನು, ಯೋಗಾಸನಗಳ ಬಗ್ಗೆ ಪ್ರತಿಯೊಂದು ವಿಡಿಯೋದಲ್ಲೂ ನಾವು ಹೇಳ್ತೇವೆ. ಆದರೆ ಸಾಧ್ಯ ಆದಷ್ಟು ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಕನಿಷ್ಠ ದಿವಸಕ್ಕೊಂದು 15-20 ನಿಮಿಷ ನಮಗೆ ಸಮಯ ಕೊಡಲಿಕ್ಕೆ ಆಗೋದಿಲ್ವಾ ಅಂತ ಯೋಚನೆ ಮಾಡಬೇಕು. ಬೆಳಗ್ಗೆ ಆಗಲಿಲ್ವಾ ತೊಂದರೆ ಇಲ್ಲ, ಸಂಜೆ ಆದರೂ ನಾವು ಮಾಡಬೇಕು. 10ನೇದು ಮೇಧ್ಯ ದ್ರವ್ಯಗಳು, ಅಂದರೆ ಮೆದುಳಿಗೆ ಶಕ್ತಿ ಕೊಡುವಂತಹ ಆಯುರ್ವೇದದ ಪದಾರ್ಥಗಳು. ಬ್ರಾಹ್ಮಿ, ಶಂಖಪುಷ್ಪಿ, ಅಶ್ವಗಂಧ, ವಚ, ಈ ಥರದ ದ್ರವ್ಯಗಳನ್ನು ನಾವು ಮೇಧ್ಯ ರಸಾಯನವನ್ನು ಸೇವನೆ ಮಾಡ್ಬೋದು, ಅಥವಾ ಕೂಷ್ಮಾಂಡ ರಸಾಯನ ಆ ಥರದನ್ನು ನಾವು ಸೇವನೆ ಮಾಡ್ಬೋದು. ಒಟ್ಟಿನಲ್ಲಿ ಬ್ರೈನ್ ಟಾನಿಕ್ ಆಗಿರುವಂತಹ ದ್ರವ್ಯಗಳನ್ನು ಸೇವನೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಮಾಡರ್ನ್ ಸೈನ್ಸಲ್ಲಿ ಅದಕ್ಕೆ ವಿಟಮಿನ್ B12 ಅಥವಾ ಬ್ರೈನ್ಗೆ ಬೇಕಾದಂತಹ ಸಪ್ಲಿಮೆಂಟ್ಸನ್ನು ಕೊಡ್ತಾರೆ. ಇನ್ನು ಈ ನ್ಯೂರೋಪ್ಲಾಸ್ಟಿಸಿಟಿಯನ್ನು ಹೇಗೆ ನಾವು ಬಳಸ್ಕೊಳ್ಬೇಕು, ಅದನ್ನು ಸಾಧಿಸ್ಕೊಂಡು ಅದನ್ನು ಹೇಗೆ ನಾವು ನಮ್ಮ ವ್ಯಕ್ತಿತ್ವವನ್ನು ಬದಲು ಮಾಡ್ಕೊಳ್ಳಿಕ್ಕೆ ಬಳಸ್ಕೊಳ್ಬೇಕು ಅನ್ನೋದನ್ನು ನೋಡೋಣ. ಇದರ ಬಗ್ಗೆ ಡಾಕ್ಟರ್ ಸಿದ್ಧಾರ್ಥ್ ವಾರಿಯರ್ ಅವರು ನ್ಯೂರಾಲಜಿಸ್ಟ್, ಅವರು ಯೂಟ್ಯೂಬ್ ವಿಡಿಯೋಸ್ಗಳನ್ನು ಮಾಡ್ತಾರೆ. ಅವರ ಒಂದು ವಿಡಿಯೋದಲ್ಲಿ ಅವರು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ತುಂಬ ಚೆನ್ನಾಗಿ. ಒಂದು ಮಂತ್ ಪ್ರೋಟೋಕಾಲ್ ಅಂತ ಹೇಳ್ತಾರೆ. 1 ತಿಂಗಳಲ್ಲಿ ಅದನ್ನು ನಾವು ಸಾಧಿಸ್ಕೊಳ್ಬೋದು. ಒಂದೊಂದು ವಾರಕ್ಕೆ ಒಂದೊಂದು ರೀತಿಯ ಟಾಸ್ಕನ್ನು ಕೊಡ್ತಾರೆ, ಈ ಥರ ಮಾಡ್ತಾ ಹೋಗಿ ಅಂತ. ಅದನ್ನು ನಾವು ನೋಡೋಣ. ಈಗ ಮೊದಲನೆಯ ಹಂತ ಅಥವಾ ಮೊದಲನೆಯ ವಾರ ಮಾಡಬೇಕಾಗಿರೋದು ಏನಂದರೆ, ಆರಾಮಾಗಿ ರಿಲ್ಯಾಕ್ಸ್ ಮಾಡೋದು. ಒಂದು ಸ್ವಲ್ಪ ಹೊತ್ತು, 10 ನಿಮಿಷ. ಉದಾಹರಣೆಗೆ ಪ್ರಾಣಾಯಾಮ ಮಾಡ್ಬೋದು, ಧ್ಯಾನ ಮಾಡ್ಬೋದು, ಉಸಿರನ್ನು ಗಮನಿಸ್ಬೋದು, ಡೀಪ್ ಬ್ರೀದಿಂಗ್ ಮಾಡ್ಬೋದು. ಈ ಥರ ಮಾಡಿ ಕಾಮ್ ಆಗೋದು. ಆ ಥರ ಕಾಮ್ ಡೌನ್ ಆದ ನಂತರ ನಾವು ಏನು ಆಗಬೇಕು ಅಂತ ನಮಗೆ ಆಸೆ ಇದೆ, ಒಂದೇ ಒಂದು ಏನಾಗಬೇಕು ಅಥವಾ ಏನನ್ನು ಕಲಿಬೇಕು, ನಮ್ಮ ವ್ಯಕ್ತಿತ್ವವನ್ನು ಹೇಗೆ ಬದಲು ಮಾಡ್ಕೊಳ್ಬೇಕು, ಅದನ್ನು ಯೋಚನೆ ಮಾಡಿ ಅದರ ಮೇಲೆ ಆ್ಯಕ್ಷನ್ ಸ್ಟಾರ್ಟ್ ಮಾಡೋದು. ಉದಾಹರಣೆಗೆ ಏನನ್ನು ಕಲಿಬೇಕು ಅಂತಾದರೆ ಅದನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡೋದು. ಅರ್ಧ ಗಂಟೆನೋ 1 ತಾಸೋ ಅದರ ಮೇಲೆ ನಾವು ಎಫರ್ಟನ್ನು ಹಾಕೋದು. ಇದು ಮೆದುಳಿಗೆ ತುಂಬ ಖುಷಿ ಕೊಡುತ್ತೆ. ಯಾಕೆಂದರೆ ಮೆದುಳು ಹೊಸ ಹೊಸ ವಿಷಯಗಳನ್ನು ಮಾಡಲಿಕ್ಕೆ ಇಷ್ಟಪಡುತ್ತೆ. ಅದಕ್ಕೆ ಸಾಮಾನ್ಯವಾಗಿ ನಮ್ಗೆ ಆಗತ್ತಲ್ಲ, ಒಂದು ವಾರ ಏನೋ ಮಾಡ್ತೇವೆ, ಖುಷಿಯಿಂದ ಮಾಡ್ತೇವೆ, ಆಮೇಲೆ ಅದು ನಿಧಾನವಾಗಿ ಡೌನ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಮೆದುಳಿಗೆ ಹಳೆಯ ವಿಷಯಗಳ ಮೇಲೆ ಆಸಕ್ತಿ ಕಡಿಮೆ, ಅದರಲ್ಲಿ ಒಂಥರ ಎಂಥೂಸಿಯಾಸಮ್ ಬರೋದಿಲ್ಲ. ಡೋಪಮೈನ್ ಹಿಟ್ ಅಂತ ನಾವು ಹೇಳ್ತೀವಲ್ಲ, ಆ ಡೋಪಮೈನ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ ದಿನ ಕಳೆದ ಹಾಗೆ. ಹಾಗಾಗಿ ನಾವು ಪ್ರಾರಂಭದಲ್ಲಂತೂ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ದಿನಾಲೂ ರಿಲ್ಯಾಕ್ಸ್ ಮಾಡೋದು, ಹೊಸ ವಿಷಯ ಏನು ಮಾಡಬೇಕು ಅಂದ್ಕೊಂಡಿದ್ದೀವೋ ಅದನ್ನು ಮಾಡಲಿಕ್ಕೆ ಹೊರಟೋದು. 2ನೇ ವಾರದಲ್ಲಿ ಇಂಟೆನ್ಷನ್ಸನ್ನು ಸೆಟ್ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಏನಾಗುತ್ತೆ, ಮೆದುಳಿಗೆ ಹೊಸ ವಿಷಯ ಯಾವಾಗಲೂ ಹೊಸ್ತಿರೋದಿಲ್ಲ, ಹಳತಾಗ್ಬಿಡುತ್ತಲ್ಲ, ಆಗ ಬೋರಿಂಗ್ ಅಂತ ಶುರುವಾಗುತ್ತಲ್ವ. ಆಗ ನಾವು ಅದನ್ನು ಮತ್ತೆ ಮತ್ತೆ ಜೋರಾಗಿ ಹೇಳೋದು, ನಾನು ಏನಾಗಲಿಕ್ಕೆ ಹೊರಟಿದ್ದೇನೋ ಅದನ್ನು ಹೇಳೋದು, ಅದನ್ನು ಬರೆದಿಡೋದು, ಅಥವಾ ಅದನ್ನು ರಾತ್ರಿ ಮಲಗುವಾಗ ಹೀಗೆ ಪ್ರತಿನಿತ್ಯ ಅದನ್ನು ಏನು ಸಬ್ಕಾನ್ಷಿಯಸ್ ಮೈಂಡ್ಗೆ ಮೆಸೇಜನ್ನು ಕಳಿಸೋದು, ನಾನು ಇಲ್ಲ ಈಗ ಆಗಲಿಕ್ಕೆ ಹೊರಟಿದ್ದೇನೆ, ಆಗಿಯೇ ಆಗ್ತೇನೆ ಅಂತ. ಆದರೆ ಅದು ನಾವು ನಂಬುವ ಹಾಗೆ ಇರಬೇಕು. ಅಂದರೆ ನಮ್ಮ ಒಳಗಡೆ ಮನಸ್ಸು ನಂಬುವ ಆಗಿರಬೇಕು. 50 ವರ್ಷ ಆಗಿರೋ ಮನುಷ್ಯ ನಾನು ಇಂಡಿಯನ್ ಕ್ರಿಕೆಟ್ ಟೀಮ್ ಜಾಯ್ನ್ ಆಗ್ತೇನೆ, ಅಲ್ಲಿ ನಾನು 100 ಸ್ಕೋರ್ ಮಾಡ್ತೇನೆ, ಹೀಗೆಲ್ಲ ಯೋಚನೆ ಮಾಡಿದ್ರೆ ಆಗೋದಿಲ್ಲ. ಸ್ವತಃ ಅವನಿಗೂ ಗೊತ್ತಿರುತ್ತೆ ಇದು ನನ್ನ ಹತ್ರ ಸಾಧ್ಯ ಇಲ್ಲ ಅಂತ. ಹಾಗಲ್ಲ, ನಮಗೆ ಇದು ಪಾಸಿಬಲ್ ಅಂತ ಗೊತ್ತಿದ್ದುಕೊಂಡೇ ನಾವು ವ್ಯಕ್ತಿತ್ವವನ್ನು ಬದಲು ಮಾಡ್ಕೊಳ್ಳಿಕ್ಕೋ ಇನ್ನೇನು ಮಾಡಲಿಕ್ಕೋ ಹೊರಟಿರ್ತೀವಲ್ಲ. ಹಾಗಾಗಿ ನಾವು ಅಂತಹ ಒಂದು ಏನು ಮೆಸೇಜಸನ್ನು ನಾವು ನಿರಂತರವಾಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಕೊಡ್ತಾ ಇರಬೇಕು. ರಾತ್ರಿ ಮಲಗುವಾಗ ಹೇಳ್ಕೊಳ್ಬೇಕು, ಅಥವಾ ಈ ಪ್ರಾಕ್ಟೀಸ್ ಶುರು ಮಾಡುವ ಮೊದಲು ದೊಡ್ಡದಾಗಿ ಹೇಳಬೇಕು. ಇಲ್ಲ ದಿವಸಕ್ಕೆ 3 ಬಾರಿ, ಬೆಳಿಗ್ಗೆ 3 ಸಲ, ಮಧ್ಯಾಹ್ನ 6 ಸಲ, ಸಂಜೆ 9 ಸಲ ಅದನ್ನು ಬರಿಬೇಕು. ಇದರಿಂದಾಗಿ ನಮ್ಮ ಮೆದುಳು ಒಳಗಡೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದು ಇಂಪ್ಲಾಂಟ್ ಆಗಿಬಿಡುತ್ತೆ, ಪೂರ್ತಿ ಬೇರೂರು ಬಿಡುತ್ತೆ. ನಾವು ಈ ವಿಷಯದಲ್ಲಿ ನಮ್ಮ ಎಫರ್ಟನ್ನು ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ. 3ನೇ ವಾರ ನಮ್ಮ ಆ್ಯಕ್ಷನನ್ನು ರೀಇನ್ಫೋರ್ಸ್ ಮಾಡೋದು ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಸ್ವಲ್ಪ ಕಷ್ಟ ಆಗಿರುವಂಥ ಟಾಸ್ಕ್ಸನ್ನು ತಗೊಳ್ಳೋದು ಆ ವಿಷಯದಲ್ಲಿ ಅಂತ. ಈಗ ನಿಮಗೆ ಆಶ್ಚರ್ಯ ಆಗ್ಬೋದು, ಇದನ್ನು ಮಾಡಲಿಕ್ಕೆ ಬೇಡ ಅಂತ ಅನಿಸ್ತಿರುವಾಗ ಕಷ್ಟ ಆಗುವಂಥದ್ದನ್ನು ತಗೊಳ್ಬೇಕು ಅಂತ ಹೇಳ್ತಿರಲ್ಲ ಅಂತ. ಇದರಲ್ಲೇ ಮಜಾ ಇರೋದು. ಮೆದುಳಿಗೆ ಆಗ ಆಸಕ್ತಿ ಇನ್ನೂ ಹೆಚ್ಚಾಗುತ್ತೆ, ಅದಕ್ಕೆ ಬೋರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಆ ಕಷ್ಟದ ಲೆವೆಲನ್ನು ಹೆಚ್ಚು ಮಾಡ್ಕೋತಾ ಹೋಗಬೇಕು. ಉದಾಹರಣೆಗೆ ದಿನಾಲು ಬೆಳಿಗ್ಗೆ 5 ಗಂಟೆಗೆ ಏಳಬೇಕು ಅಂತ ಅನ್ನೋದು ನಮ್ಮ ಗುರಿ ಆಗಿದ್ದರೆ, ಒಂದು 2 ವಾರ ಆದ ನಂತರ 4:45ಗೆ ಹೇಳ್ತೇನೆ ಇನ್ಮೇಲೆ ಅಂತ ನಮ್ಮ ಗುರಿಯನ್ನು ಸೆಟ್ ಮಾಡ್ಕೊಳ್ಳೋದು. ಈ ಥರ ಮಾಡಿದಾಗ ಮೆದುಳಿಗೆ ಹೊಸ ಚಾಲೆಂಜ್ ಅನಿಸುತ್ತೆ, ಅದರಲ್ಲಿ ಒಂದು ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, ಅದು ಸಾಧನೆ ಇನ್ನೂ ಚೆನ್ನಾಗಾಗಲಿಕ್ಕೆ ಆಗ್ತಾ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಹೊತ್ತಿಗೆ ನಮ್ಮ ಮೆದುಳಲ್ಲಿ ಹೊಸ ನ್ಯೂರಾನ್ ಕನೆಕ್ಷನ್ ರೆಡಿಯಾಗಿದೆ, ಹೊಸ ಸಿನಾಪ್ಸಸ್ ರೆಡಿಯಾಗಿವೆ, ಜೊತೆಗೆ ಹೊಸ ನೆಟ್ವರ್ಕ್ ಕನೆಕ್ಷನ್ ಬಿಲ್ಡ್ ಆಗಿರುತ್ತೆ. ಮತ್ತು ಮೆದುಳಿನ ಆ ಒಂದು ಕೆಲಸ ಇದೆಯಲ್ಲ, ಅದು ಬೇರೆಯ ಲೆವೆಲ್ಗೆ ಶಿಫ್ಟ್ ಆಗಿರುತ್ತೆ. ಒಟ್ಟಿನಲ್ಲಿ ನಮ್ಮ ಐಡೆಂಟಿಟಿಯೇ, ನಮ್ಮ ವ್ಯಕ್ತಿತ್ವವೇ ಸಂಪೂರ್ಣ ಬದಲಾಗತ್ತೆ. ಆದರೆ ಇದನ್ನು ಇನ್ನೂ ಚೆನ್ನಾಗಿ ಕನ್ಸಾಲಿಡೇಟ್ ಮಾಡಬೇಕು ಅಂತಾದರೆ ನಾವು ಈ ಹೊಸದಕ್ಕೆ ಫೀಡ್ಬ್ಯಾಕ್ ಅಂತ ತಗೊಳ್ಬೇಕು. ಉದಾಹರಣೆಗೆ ಯಾರೋ ಕಲ್ಯಾಣ ಮಿತ್ರರೋ, ನಮ್ಮ ಫ್ಯಾಮಿಲಿ ಮೆಂಬರ್ಸೋ ಅಂಥವ್ರ ಹತ್ರ ಫೀಡ್ಬ್ಯಾಕ್ ತಗೊಳ್ಬೋದು, ಅಥವಾ ನಾವು ಬೇರೆಯವರಿಗೆ ಇದನ್ನು ಟೀಚ್ ಮಾಡ್ಬೋದು. ಉದಾಹರಣೆಗೆ ಹೊಸ ವ್ಯಕ್ತಿತ್ವದ ಬಗ್ಗೆ
ನಾವು ಟೀಚ್ ಮಾಡೋದು ಅಥವಾ ಹೊಸ ಕಲ್ತಿದ್ರ ಬಗ್ಗೆ ಟೀಚ್ ಮಾಡೋದು. ಇದನ್ನು ಅಂದರೆ ಒಂದು ತಿಂಗಳಲ್ಲಿ ನಾವೆಲ್ಲ ಕಲಿತು ಬೇರೆಯವ್ರಿಗೆ ಕಲಿಸ್ಲಿಕ್ಕಾಗತ್ತಾ ಅಂತ ಕೇಳ್ಬೋದು. ಹಾಗಲ್ಲ, ನಾವು ನಮ್ಮಷ್ಟಕ್ಕೆ ಯಾರೋ ಒಬ್ಬರು ಸ್ಟೂಡೆಂಟ್ ಇದ್ದಾರೆ ಅಂತ ಟೀಚ್ ಮಾಡ್ಬೋದು, ಅಥವಾ ನಮಗೆ ಕಲ್ತಿದ್ದರಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ ಒಬ್ಬರಿಗೆ ಅದನ್ನು ಟೀಚ್ ಮಾಡ್ಬೋದು. ಒಂದು ಎಕ್ಸಾಂಪಲ್ ನಾನು ಹೇಳ್ತೇನೆ ನಿಮಗೆ. ನಾನು ದಿನಾಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಅಂತ ನಿರ್ಧಾರ ಮಾಡಿದೆ ಅಂತ ಇಟ್ಕೊಳ್ಳಿ. ನಿರ್ಧಾರ ಮಾಡಿ ಇದೆಲ್ಲ ಪ್ರೊಸೆಸ್ ಮಾಡಿದೆ. 4ನೇ ವಾರದಲ್ಲಿ ನಾನು ನಿಮಗೆ ಅದನ್ನು ನಾನು ಹೇಗೆ ಮಾಡಿದೆ ಅನ್ನೋದನ್ನು ಹೇಳಬೇಕು. ಅಂದರೆ ಏನಾಗುತ್ತೆ, ನಾನು ನಿಮ್ಮ ಹತ್ರ ವಿಡಿಯೋದಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಅಂತ ನಿತ್ಯ ಹೇಳಿ ನನ್ನ ಹತ್ರ 7 ಗಂಟೆಗೂ 8 ಗಂಟೆಗೂ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ತುಂಬ ಕಷ್ಟ. ಯಾಕೆಂದರೆ ಪದೇ ಪದೇ ಯಾವುದನ್ನು ನಾವು ಹೇಳ್ತೀವೋ, ಯಾವುದನ್ನು ಮಾಡ್ತೀವೋ, ಯಾವುದನ್ನು ಬೇರೆಯವರಿಗೆ ಉಪದೇಶ ಮಾಡ್ತೀವೋ ಅದನ್ನು ನಾವು ಅನಿವಾರ್ಯವಾಗಿ ಮಾಡಲೇಬೇಕಾಗತ್ತೆ. ಒಟ್ಟಿನಲ್ಲಿ ನಾವು ಈ ಥರ ಕ್ರಮಗಳನ್ನು ತೆಗೆದುಕೊಂಡ್ರೆ ಅಥವಾ ಈ ಥರ ಒಂದು ಸ್ಟೆಪ್ಸನ್ನು ಅನುಸರಿಸಿದರೆ ಖಂಡಿತ ನಾವು ಹೊಸ ಮನುಷ್ಯರಾಗಲಿಕ್ಕೆ ಸಾಧ್ಯ. ನ್ಯೂರೋಪ್ಲಾಸ್ಟಿಸಿಟಿಯನ್ನು ಸರಿಯಾಗಿ ಬಳಸ್ಕೊಳ್ಳಲಿಕ್ಕೆ ಸಾಧ್ಯ. ಇದು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಲಿಲ್ಲ, ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳಿ. ನಾನು ಪ್ರಶ್ನೋತ್ತರದ ವಿಡಿಯೋದಲ್ಲಿ ಇದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.